ಹಾಯ್ ವೆಲ್ಕಮ್ ಟು ಎಜುಕೇಷನ್ ಚಾನಲ್. ಇವತ್ತಿನ ನಮ್ಮ ಟಾಪಿಕ್ ಬಂದು ಕೇವಲ 12 ದಿನದಲ್ಲಿ ಇಂಗ್ಲೀಷ್ ಟೆನ್ಸಸ್ಸನ್ನು ಕಲಿಯುವ ಒಂದು ಚಾಲೆಂಜ್ ಮಾಡ್ಕೊಂಡಿದ್ವಿ ನಾವು. ಕೇವಲ 12 ದಿನದಲ್ಲಿ ಮಾತ್ರ ಟೆನ್ಸನ್ನು ಮುಗಿಸ್ಬೇಕಂತ ಫಿಕ್ಸ್ ಆಗಿದ್ವಿ. ಸೊ ಆ ಒಂದು ಭಾಗದಲ್ಲಿ ಈ ದಿನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಕ್ಲಾಸ್ ಮಾಡಲಾಗಿದೆ. ಕಳೆದ 6 ದಿನದಲ್ಲಿ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಈ ರೀತಿ ಕಂಟಿನ್ಯೂಸ್ ಆಗಿ ದಿನಾ ಒಂದು ವಿಡಿಯೋನ ಅಪ್ಲೋಡ್ ಮಾಡಲಾಗಿದೆ. ಹಾಗೆ ಇವತ್ತಿನ ಟಾಪಿಕ್ ಬಂದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಯಾಕಂದರೆ ನಮಗೆ ಟೆನ್ಸ್ ಬಂದರೆ ಮಾತ್ರ ಇಂಗ್ಲೀಷ್ ಮಾತನಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿರಿ, ಯಾಕಂದರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕಾನ್ಸೆಪ್ಟ್ ಅರ್ಥ ಆಗೋಲ್ಲ. ದಯವಿಟ್ಟು ನೋಟ್ ಮಾಡ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಯಾಕಂದರೆ ಮಾತನಾಡುವುದಕ್ಕೆ ನಮಗೆ ಎಷ್ಟೋ ವರ್ಷದಿಂದ ಕಾಯ್ತಾಯಿದ್ದೀವಿ. ಸೊ ಈ ಟೆನ್ಸ್ ಕಲಿಯೋದಕ್ಕೆ ಸಂಪೂರ್ಣವಾಗಿ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಓಕೆ, ಇವತ್ತಿನ ಟಾಪಿಕ್ ಬಂದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಅಂದರೆ ಪೂರ್ವದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ನಡೆಯುತ್ತಿರುವಂತಹ ಕೆಲಸಗಳನ್ನು ತಿಳಿಸುವ ಟೆನ್ಸ್ ಯಾವುದಪ್ಪ ಅಂತಂದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆನಾ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು? ಪೂರ್ವದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ, ಅಂದರೆ ಪೂರ್ವದಲ್ಲಿ ಯಾವುದೋ ಒಂದು ಸಮಯ ಕಂಟಿನ್ಯೂಸ್ ಆಗಿ ನಡೀತಿರ್ತಪ್ಪ, ಅಂದರೆ ನಡೀತಾ ಇರುವಂಥ ಸಂದರ್ಭದಲ್ಲಿ, ಓಕೆ, ಯಾವುದೋ ಒಂದು ಕೆಲಸ ನಡೆಯುವಂಥ ಸಂದರ್ಭದಲ್ಲಿ ಆ ಕೆಲಸವನ್ನು ತಿಳಿಸೋದು ಯಾವುದಪ್ಪ ಅಂದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ರಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಪಾಸ್ಟ್ ಕಂಟಿನ್ಯೂಸ್ ಅಂದ್ರೆ ಅರ್ಥ ಆಯ್ತಲ್ರಿ? ಪೂರ್ವದಲ್ಲಿ ಒಂದು ನಿರ್ದಿಷ್ಟ ಒಂದು ಸಮಯದಲ್ಲಿ ನಡೆಯುತ್ತಿರುವಂತಹ ಕೆಲಸಗಳನ್ನು ತಿಳಿಸುವ ಟೆನ್ಸ್ ಯಾವುದಪ್ಪ ಅಂದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ನೋಟ್ ಮಾಡ್ಕೊಳ್ರಿ. ಇದಕ್ಕೆ ಸೂತ್ರ ಏನಪ್ಪ ಅಂದರೆ ಫ್ರೇಮ್. ಓಕೆನಾ? ಸ್ಟ್ರಕ್ಚರ್ ಅಂತಾರೆ. ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವರ್ ಪ್ಲಸ್ V1 ಪ್ಲಸ್ ING, ಅಂದರೆ ವರ್ಬ್ಗೆ ING ಅನ್ನೋದು ಆ್ಯಡ್ ಆಗುತ್ತೆ, ಪ್ಲಸ್ ಎಕ್ಸ್ಟ್ರಾ ವರ್ಡ್ಸ್. ಓಕೆನಾ? ಈ ಸೂತ್ರ ಗುರ್ತಿಟ್ಕೊಂಡ್ರೆ ಸಾಕು, 100 ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಬೋದು. 100,000 ಆದರೂ ಕ್ರಿಯೇಟ್ ಮಾಡ್ಬೋದು ನಿಮಗೆ ಪೇಷನ್ಸ್ ಇದ್ದರೆ. ಓಕೆನಾ? ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವರ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಎಕ್ಸ್ಟ್ರಾ ವರ್ಡ್ಸ್. ಓಕೆನಾ? ವಾಸ್ ಯಾವಾಗ ಬರುತ್ತೆ, ವರ್ ಯಾವಾಗ ಬರುತ್ತೆ ಅಂದರೆ ಐ ಎನ್ನೋ ಸಬ್ಜೆಕ್ಟಿಗೆ ವಾಸ್ ಅನ್ನೋದು ಬರುತ್ತೆ. ಐ ವಾಸ್ ಸ್ಲೀಪಿಂಗ್, ಐ ವಾಸ್ ಗೋಯಿಂಗ್, ಐ ವಾಸ್ ಸ್ವಿಮ್ಮಿಂಗ್, ಐ ವಾಸ್ ಹಿಟ್ಟಿಂಗ್, ಐ ವಾಸ್ ಕುಕ್ಕಿಂಗ್, ಐ ವಾಸ್ ವಾಚಿಂಗ್ TV. ಓಕೆನಾ? ವಾಸ್ ಅನ್ನೋದು ಐಗೆ ಬರುತ್ತೆ. ಓಕೆನಾ? ವರ್ ಅನ್ನೋದು ಯಾವಾಗ ಬರುತ್ತೆ? ಉಯ್ ಸಬ್ಜೆಕ್ಟಿಗೆ, ಉಯ್ ಅಂದ್ರೇನು? ನಾವು. ಯು ಅನ್ನೋ ಸಬ್ಜೆಕ್ಟಿಗೆ ನೀವು ಅಥವಾ ನೀನು. ದೇ ಅನ್ನೋ ಸಬ್ಜೆಕ್ಟಿಗೆ, ಓಕೆನಾ? ದೇ ಅಂದರೆ ಅವರು. ಓಕೆನಾ? ವಿ ಆರ್ ಅದು ಪ್ರೆಸೆಂಟ್. ವಿ ವರ್ ಎಂಬುದು ಪಾಸ್ಟ್ನಲ್ಲಿ ನಡೀತಿರುವಂಥ ಸಂದರ್ಭದಲ್ಲಿ ಮಾತ್ರ ವಿ ವರ್, ದೇ ವರ್, ಯು ವರ್ ಅಂತ ಹೇಳಬೇಕಾಗುತ್ತೆ. ಯು ವರ್ ಸ್ಲೀಪಿಂಗ್, ದೇ ವರ್ ಸ್ಲೀಪಿಂಗ್, ವಿ ವರ್ ಗೋಯಿಂಗ್. ಅರ್ಥ ಆಯ್ತಾ? ವರ್ ಅನ್ನೋದು ಯಾವಾಗ ಬರ್ತೈತೆ ಗೊತ್ತಾಯ್ತಾ? ನೆಕ್ಸ್ಟ್ ಹಿ ಶಿ ಇಟ್ಟಿಗೆ ವಾಸ್ ಅನ್ನೋದು ಬರುತ್ತೆ. ಓಕೆನಾ? ಐಗೆ ಹಿ ಶಿ ಇಟ್ಟಿಗೆ ವಾಸ್ ಅನ್ನೋದು ಬರುತ್ತೆ. ಹಿ ವಾಸ್ ಸ್ಲೀಪಿಂಗ್, ಶಿ ವಾಸ್ ಗೋಯಿಂಗ್, ಇಟ್ ವಾಸ್ ಟರ್ನಿಂಗ್. ಓಕೆನಾ? ಎಕ್ಸಾಂಪಲ್ ನೋಡ್ರಿ, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಓಕೆನಾ? ಐ ವಾಸ್ ವಾಚಿಂಗ್ TV ಅಟ್ ದಿಸ್ ಟೈಮ್ ಎಸ್ಟರ್ಡೇ. ಓಕೆನಾ? ನಿನ್ನೆ ಈ ಸಮಯದಲ್ಲಿ ನಾನು TV ನೋಡುತ್ತಾ ಇದ್ದೇನೆ. ಅರ್ಥ ಆಯ್ತಾ? ನಿನ್ನೆ ಅಂದರೆ ಪೂರ್ವದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಅಂತ ಹೇಳಿದ್ವಿ ಡೆಫಿನೇಷನಲ್ಲಿ. ಹೌದಾ? ಪೂರ್ವದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ. ಓಕೆ, ನಿನ್ನೆ ಈ ಸಮಯದಲ್ಲಿ ನಾನು TV ನೋಡುತ್ತಾ ಇದ್ದೇನೆ. ಐ ವಾಸ್ ವಾಚಿಂಗ್ TV ಅಟ್ ದಿಸ್ ಟೈಮ್ ಎಸ್ಟರ್ಡೇ. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ವಿ ವರ್ ಟೇಕಿಂಗ್ ಲಂಚ್ ದೆನ್. ವಿ ವರ್ ಟೇಕಿಂಗ್ ಲಂಚ್ ದೆನ್. ನಾವು ಆವಾಗ ಮಧ್ಯಾಹ್ನದ ಊಟ ಮಾಡುತ್ತಾ ಇದ್ದೇವೆ. ಆವಾಗ ಅಂದರೆ ನೀನು ಬಂದ ಸಮಯದಲ್ಲಿ, ನಾನು ಊಟ ಮಾಡುವ ಸಮಯದಲ್ಲಿ, ಅಥವಾ ಅವರು ಬೆಲ್ಲು ಬಡಿಯುವ ಸಮಯದಲ್ಲಿ, ಅಂದರೆ ಅವಾಗ ಅಂತ ಒಂದು ಎಕ್ಸಾಂಪಲ್. ದೆನ್ ಅನ್ನೋದು ಈ ರೀತಿ ಇಂಡಿಕೇಟ್ ಮಾಡುತ್ತೆ. ನಾವು ಆವಾಗ ಮಧ್ಯಾಹ್ನದ ಊಟ ಮಾಡುತ್ತಾ ಇದ್ದೇವೆ. ನೆಕ್ಸ್ಟ್ ಯು ಅನ್ನೋ ಸಬ್ಜೆಕ್ಟ್ ನೋಡ್ರಿ. ಯು ವರ್ ವೇಟಿಂಗ್ ಫಾರ್ ದ ಟ್ರೈನ್ ಎಸ್ಟರ್ಡೇ. ಓಕೆನಾ? ಅಂದರೆ ನೀವು ನಿನ್ನೆ ರೈಲಿಗೋಸ್ಕರ ಎದುರು ನೋಡುತ್ತಾ ಇದ್ದೀರಿ. ಅಂದರೆ ಪೂರ್ವದಲ್ಲಿ ಒಂದು ಕೆಲಸವನ್ನು ಕಾಯುತ್ತಾ ಇರ್ಬೋದು, ಅಂದರೆ ಆ ರೈಲ್ಗೋಸ್ಕರ ಎದುರು ನೋಡುತ್ತಾ ಇರುವುದು, ಅಂದರೆ ಕಂಟಿನ್ಯೂಸ್ ಆಗಿ ಒಂದು ಕೆಲಸವನ್ನು ಕಾರ್ಯನಿರ್ವಹಿಸಿದಾಗ
ಅಲ್ಲಿ ದೇವರ್ ಯುವರ್ ಅಂತ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ದೇವರ್ ವೇಟಿಂಗ್ ಫಾರ್ ಯು ಅಟ್ 3 PM ಎಸ್ಟರ್ಡೇ. ನಿನ್ನೆ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಅವರು ನಿನಗೋಸ್ಕರ ಎದುರು ನೋಡುತ್ತಾ ಇದ್ದಾರೆ. ಓಕೆನಾ, ಇವಾಗ ಟ್ರೈನ್ ಆಯಿತಾ, ಇವಾಗ ಒಂದು ಪರ್ಸನ್ನ ತೆಗೆದುಕೊಳ್ಳಿ. ಓಕೆನಾ, ದೇವರ್ ವೇಟಿಂಗ್ ಫಾರ್ ಯು, ಅವನು ನಿನಗೋಸ್ಕರ 3 ಗಂಟೆಯಿಂದ ಎದುರು ನೋಡ್ತಾ ಇದ್ದರು. ಯಾವಾಗ? ನಿನ್ನೆ. ಓಕೆನಾ, ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ರಿ, ಯಾಕಂದರೆ ಇಂಪಾರ್ಟೆಂಟ್ ಟಾಪಿಕ್, ಪ್ರತಿದಿನ ಮಾತಾಡ್ತೀವಿ ಈ ಟಾಪಿಕನ್ನು. ಓಕೆನಾ, ನೆಕ್ಸ್ಟ್, ಹೀ ವಾಸ್ ಟಾಕಿಂಗ್ ಟು ಎ ಗರ್ಲ್ ಹಿಯರ್ ಅಟ್ 10 AM ಎಸ್ಟರ್ಡೇ. ನಿನ್ನೆ ಇಲ್ಲಿ ಮುಂಜಾನೆ 10 ಗಂಟೆಗೆ ಅವನು ಒಂದು ಹುಡುಗಿ ಜೊತೆ ಮಾತನಾಡುತ್ತಾ ಇದ್ದಾನೆ, ಚಾಟಿಂಗ್ ಮಾಡುತ್ತಾ ಇದ್ದಾನೆ. ಓಕೆ, ಅರ್ಥ ಆಯ್ತಲ್ಲ ಕಾನ್ಸೆಪ್ಟ್ ಅನ್ನೋದು? ನೋಟ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಸುಲಭ ಆಗುತ್ತೆ. ನೆಕ್ಸ್ಟ್, ಶಿ ವಾಸ್ ಗೋಯಿಂಗ್ ಸಮ್ವೇರ್ ಇನ್ ಎ ಕಾರ್ ಅಟ್ 10 AM ಎಸ್ಟರ್ಡೇ. ಅವಳು ನಿನ್ನೆ ಮುಂಜಾನೆ 10 ಗಂಟೆ ಸಮಯದಲ್ಲಿ ಕಾರಿನಲ್ಲಿ ಎಲ್ಲಿಗೆ ಹೋಗ್ತಾ ಇದ್ಲು. ಓಕೆ, ಅವಳು ನಿನ್ನೆ 10 ಗಂಟೆ ಸಮಯದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ಲು, ಎಲ್ಲಿಗೆ ಎಂಬುದು ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ಲು. ಓಕೆನಾ, ಅಂಥ ಅಂದರೆ ನಿನ್ನೆ ಹೋಗ್ತಿದ್ಲಪ್ಪ, ನಾನು ನೋಡುವಂಥ ಸಮಯದಲ್ಲಿ. ಓಕೆ, ನಿನ್ನೆ ಈ ಸಮಯದಲ್ಲಿ ಅಥವಾ ನಿನ್ನೆ ನಾನು ನೋಡುವಂಥ ಸಮಯದಲ್ಲಿ ಅವಳು 10 ಗಂಟೆಗೆ ಕಾರಲ್ಲಿ ಹೋಗ್ತಾ ಇದ್ಲು. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್, ರಘು ವಾಸ್ ಪ್ಲೇಯಿಂಗ್ ಚೆಸ್ ವಿತ್ ಮಮತಾ ಎಸ್ಟರ್ಡೇ. ರಘು ನಿನ್ನೆ ಮಮತಾ ಜೊತೆ ಚದುರಂಗ ಆಡುತ್ತಾ ಇದ್ದನು. ಅರ್ಥ ಆಯ್ತಾ? ರಘು ಪ್ಲೇಯಿಂಗ್ ಚೆಸ್ ವಿತ್ ಮಮತಾ, ರಘು ಪ್ಲೇಯಿಂಗ್ ಕ್ರಿಕೆಟ್ ವಿತ್ ರಾಜೇಶ್, ರಾಣಿ ಪ್ಲೇಯಿಂಗ್ ಚೆಸ್ ವಿತ್ ಕೃಷ್ಣ. ಓಕೆನಾ, ಕಾನ್ಸೆಪ್ಟ್ ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ರಿ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗೋದು. ನೆಕ್ಸ್ಟ್, ಪುರುಷೋತ್ತಮ್ ವಾಸ್ ವರ್ಕಿಂಗ್ ಇನ್ ಬೆಂಗಳೂರು ಲಾಸ್ಟ್ ಇಯರ್. ಪುರುಷೋತ್ತಮ್ ವಾಸ್ ವರ್ಕಿಂಗ್ ಇನ್ ಬೆಂಗಳೂರು ಲಾಸ್ಟ್ ಇಯರ್. ಪುರುಷೋತ್ತಮ ಕಳೆದ ವರ್ಷ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಾ ಇದ್ದನು. ಅದೇ ನಾವು ಬೆಂಗಳೂರಿನಲ್ಲಿ ವಾಸವಾಗುತ್ತಾ ಇದ್ದೀವಿ ಅಂತಂದರೆ ಐ ವಾಸ್ ಅಥವಾ ವಿ ವರ್ ಲೀವಿಂಗ್ ಇನ್ ಬೆಂಗಳೂರು ಲಾಸ್ಟ್ ಇಯರ್ ಅಂತ ಹೇಳ್ಬೋದು. ನಾನಿದ್ದಂದರೆ ಐ ವಾಸ್ ಲೀವಿಂಗ್ ಇನ್ ಬ್ಯಾಂಗ್ಳೂರ್ ಲಾಸ್ಟ್ ಇಯರ್ ಅಂತ ಹೇಳ್ಬೋದು. ಓಕೆನಾ, ಯಾಕೆಂದರೆ ಸೆಂಟೆನ್ಸ್ಗೆ ನಮಗೆ ಸೂತ್ರ ಗೊತ್ತಿದ್ರೆ ಸಾಕು, 100 ಸೆಂಟೆನ್ಸ್ 100 ವಾಕ್ಯಗಳು ಮಾತಾಡ್ಬೋದು. ನೆಕ್ಸ್ಟ್, ವಿ ವರ್ ಗೋಯಿಂಗ್ ಟು ಚಾಮುಂಡಿ ಬೆಟ್ಟ ಎಸ್ಟರ್ಡೇ. ವಿ ವರ್, ಓಕೆನಾ, ವಿ ವರ್ ದೇವರ್ ಯುವರ್, ವರ್ ಅನ್ನೋದು ದೇಗೆ ಯುಗೆ ಉಯಿಗೆ ಬರುತ್ತೆ. ನಾವು ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗುತ್ತಾ ಇದ್ದೇವೆ. ಆ ಸಮಯದಲ್ಲಿ ಕಾರು ಬಂದಿತ್ತು, ಆ ಸಮಯದಲ್ಲಿ ಹಾವು ಬಂದಿತ್ತು, ಆ ಸಮಯದಲ್ಲಿ ಮಳೆ ಬಂದಿತ್ತು. ಓಕೆನಾ, ನೆಕ್ಸ್ಟ್, ದೇವರ್ ಡೂಯಿಂಗ್ ಹೋಮ್ವರ್ಕ್ ಎಸ್ಟರ್ಡೇನ ಈವ್ನಿಂಗ್. ದೇವರ್ ಡೂಯಿಂಗ್ ಹೋಮ್ವರ್ಕ್ ಎಸ್ಟರ್ಡೇ ಈವ್ನಿಂಗ್. ಅವರು ನಿನ್ನೆ ಸಾಯಂಕಾಲ ಹೋಮ್ವರ್ಕ್ ಮಾಡುತ್ತಾ ಇದ್ದರು. ನಾನು ನಿನ್ನೆ ಅವ್ರ ಮನೆಗೆ ಹೋಗಿದ್ದೆ, ಅವರು ಸಾಯಂಕಾಲ ಹೋಮ್ವರ್ಕ್ ಮಾಡ್ತಾ ಇದ್ದರು. ಅವರು ಅಡುಗೆ ಮಾಡ್ತಾಯಿದ್ರು, ಅವರು ಮನೆ ಕೆಲಸ ಮಾಡ್ತಾಯಿದ್ರು. ಹೌದಾ, ನಾನು ನಿನ್ನೆ ಆ ಸಮಯದಲ್ಲಿ ಅವ್ರ ಮನೆಗೆ ಹೋದಾಗ 100 ಕೆಲಸಗಳು ಮಾಡ್ತಾಯಿದ್ರು. ಅರ್ಥ ಆಯ್ತು ಕಾನ್ಸೆಪ್ಟು? ನೆಕ್ಸ್ಟ್, ಶಿ ವಾಸ್ ಸ್ಲೀಪಿಂಗ್ ಅಟ್ ದಿಸ್ ಟೈಮ್ ಎಸ್ಟರ್ಡೇ. ಶಿ ವಾಸ್ ಸ್ಲೀಪಿಂಗ್ ಅಟ್ ದಿಸ್ ಟೈಮ್ ಎಸ್ಟರ್ಡೇ. ಅವಳು ನಿನ್ನೆ ಈ ಸಮಯದಲ್ಲಿ ನಿದ್ದೆ ಮಾಡುತ್ತಾ ಇದ್ಲು. ಅವಳು ನಿನ್ನೆ ಈ ಸಮಯದಲ್ಲಿ ನಿದ್ದೆ ಮಾಡುತ್ತಾ ಇದ್ದಳು. ನೋಡ್ರಿ, ಕಾನ್ಸೆಪ್ಟ್ ಬಹಳ ಸುಲಭವಾಗಿರ್ತಕ್ಕಂಥದ್ದು, ಪ್ರತಿದಿನ ಮಾತಾಡ್ತೀವಿ. ಯಾಕೆಂದರೆ ನಿನ್ನೆ ನಡೆದು ಏನಂಬೋದು ನಾವು ಮಾತಾಡ್ತೀವಿ. ಇವತ್ತು ನಿನ್ನೆ ಅವ್ರು ಬಂದಿದ್ದರು, ನಿನ್ನೆ ಈ ಟೈಮಿಗೆ ಊಟ ಮಾಡ್ತಿದ್ವಿ, ನಿನ್ನೆ ಈ ಬಸ್ಸಿಗೆ ಹೋಗ್ತಾ ಇದ್ವಿ. ಹೌದಾ, ಯಾಕೆಂದರೆ ಪ್ರತಿದಿನ ಮಾತಾಡ್ತೀವಿ. ಸೊ ನೋಟ್ ಮಾಡ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಇದೇ ಸೆಂಟೆನ್ಸನ್ನು, ಇದೇ ವಾಕ್ಯಗಳನ್ನು ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂದರೆ ಇವು ಬಂದರೆ ನಮಗೆ ಇಂಗ್ಲೀಷ್ ಮಾತನಾಡೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ನಾವು ಪಾಸಿಟಿವ್ ಅಥವಾ ನೆಗೆಟಿವ್ನಲ್ಲಿ ಆಗಲಿ, ಇಂಟ್ರಾಗೇಟಿವ್ನಲ್ಲಿ ಆಗಲಿ, ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಬಿಟ್ಟು ಬೇರೆ ಯಾವುದು ಮಾತಾಡೋದಲ್ಲ. ಸೊ ಇವು ಬಂದೇ ಬರಲೇಬೇಕು. ಏನು ಮಾಡಿದ್ರು ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆನಾ, ಎಕ್ಸಾಂಪಲ್ ನೋಡಿರಿ, ಐ ವಾಸ್ ವಾಚಿಂಗ್ ಟಿ ವಿ. ಇದು ಪಾಸಿಟಿವ್ ಸೆಂಟೆನ್ಸ್. ಹೌದಾ, ಐ ವಾಸ್ ವಾಚಿಂಗ್ ಟಿ ವಿ, ನಾನು ಟಿ ವಿ ನೋಡ್ತಾ ಇದ್ದೆ. ಓಕೆ, ಯಾವಾಗ ವಾಸ್ ಅಂತ ಬಂತಂದರೆ ಅದು ಪೂರ್ವದಲ್ಲಿ ಅಂತ ನಮಗೆ ಭಾವಿಸ್ಬೇಕಾಗುತ್ತೆ. ಐ ಆಮ್ ವಾಚಿಂಗ್ ಟಿ ವಿ ಅಂತಂದರೆ ಪ್ರಸ್ತುತ ಅಂತ ಅರ್ಥ ಆಗುತ್ತೆ. ಹೌದಾ, ಐ ವಾಸ್ ವಾಚಿಂಗ್ ಟಿ ವಿ, ನಾನು ಟಿ ವಿ ನೋಡ್ತಾ ಇದ್ದೆ.
ಓಕೆ, ನಾನು ಟಿ ವಿ ನೋಡ್ತಾ ಇದ್ದಿಲ್ಲಪ್ಪ ಅಂತಂದರೆ ಐ ವಾಸ್ ನಾಟ್ ವಾಚಿಂಗ್ ಟಿ ವಿ. ಓಕೆನಾ, ಐ ವಾಸ್ ನಾಟ್ ವಾಚಿಂಗ್ ಟಿ ವಿ. ಎಷ್ಟೆರಡೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ವಾಸ್ ಅಂತ ಬಂತಂದರೆ ಅದು ಪೂರ್ವದಲ್ಲಿ ನಡೆದಿರ್ತಾವಂತ ನಾವು ಭಾವಿಸಬೇಕು. ಓಕೆನಾ. ನೆಕ್ಸ್ಟ್ ಇಂಟ್ರಾಗೇಟ್ನಲ್ಲಿ ವಾಸ್ ಐ ವಾಚಿಂಗ್ ಟಿ ವಿ, ವಾಸ್ ಐ ವಾಚಿಂಗ್ ಟಿ ವಿ. ನಾನು ಟಿ ವಿ ನೋಡಿದ್ನ, ನಾನು ಟಿ ವಿ ನೋಡಿದ್ದೀನ. ಓಕೆನಾ. ವಾಸೆಂಟ್ ಐ ವಾಚಿಂಗ್ ಟಿ ವಿ, ನಾನು ಟಿ ವಿ ನೋಡಿಲ್ಲವೇ, ನಾನು ಟಿ ವಿ ನೋಡಿಲ್ಲವೇ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ದೇ ವರ್ ಆಸ್ಕಿಂಗ್ ಡೌಟ್ಸ್, ದೇ ವರ್ ಆಸ್ಕಿಂಗ್ ಡೌಟ್ಸ್. ಇದು ಪಾಸಿಟಿವ್ ಸೆಂಟೆನ್ಸ್. ದೇ ವರ್ ಆಸ್ಕಿಂಗ್ ಡೌಟ್ಸ್ ಏನಿದು ಕನ್ನಡದಲ್ಲಿ? ದೇ ಅಂದರೆ ಅವರು, ವರ್ ಅಂದರೆ ಪೂರ್ವದಲ್ಲಿ, ಆಸ್ಕಿಂಗ್ ಅಂದರೆ ಕೇಳೋದು. ಏನು ಕೇಳೋದು? ಡೌಟ್ಸ್ ಕೇಳೋದು. ಅವರು ಡೌಟ್ಸನ್ನು ಕೇಳಿದರು. ಯಾವಾಗ? ಎಷ್ಟೆರಡು ಆಗಿರ್ಬೋದು, ಲಾಸ್ಟ್ ವೀಕ್ ಆಗಿರ್ಬೋದು, ಲಾಸ್ಟ್ ಮಂತ್ ಆಗಿರ್ಬೋದು. ಅವರು ಡೌಟ್ಸ್ ಕೇಳಿಲ್ಲ. ದೇ ವರ್ ನಾಟ್ ಆಸ್ಕಿಂಗ್ ಡೌಟ್ಸ್, ದೇ ವರ್ ನಾಟ್ ಆಸ್ಕಿಂಗ್ ಡೌಟ್ಸ್. ಅವರು ಡೌಟ್ಸ್ ಕೇಳಿದ್ರ? ವರ್ ದೇ ಆಸ್ಕಿಂಗ್ ಡೌಟ್ಸ್, ವರ್ ದೇ ಆಸ್ಕಿಂಗ್ ಡೌಟ್ಸ್. ಅವರು ಡೌಟ್ಸ್ ಕೇಳಿದ್ರ ಅಂತಂದರೆ ಇದು. ಅವರು ಡೌಟ್ಸ್ ಕೇಳಿಲ್ಲವೇ, ಅವರು ಡೌಟ್ಸ್ ಕೇಳಿಲ್ಲವೇ ಅಂತಂದರೆ ವರ್ ನಾಟ್ ದೇ ಆಸ್ಕಿಂಗ್ ಡೌಟ್ಸ್. ವರಂಟ್ ಅಂತ ಅನ್ನಬೋದು, ವರ್ ನಾಟ್ ದೇ ಅಂತ ಕೂಡ ಹೇಳ್ಬೋದು. ವರ್ ನಾಟ್ ದೇ ಆಸ್ಕಿಂಗ್ ಡೌಟ್ಸ್. ನೋಡಿದೆ, ಇಡೀ ಪ್ರಪಂಚದಲ್ಲಿ ಇಷ್ಟಪಟ್ಟು ಏನು ಮಾತಾಡೋಂಗಿಲ್ಲ. ಸೊ ನಾವು ಇದನ್ನು ಕಲಿಲೇಬೇಕು. ಓಕೆನಾ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಫೈನಲ್ ಲಾಸ್ಟ್. ಹೀ ವಾಸ್ ರೈಟಿಂಗ್ ಆ್ಯನ್ ಎಕ್ಸಾಮ್ ಎಸ್ಟರ್ಡೇ. ಇದು ಪಾಸಿಟಿವ್ ಸೆಂಟೆನ್ಸ್. ಹಿ ವಾಸ್ ರೈಟಿಂಗ್ ಆ್ಯನ್ ಎಕ್ಸಾಮ್ಸ್ ಎಸ್ಟರ್ಡೇ. ಅವನು ನಿನ್ನೆ ಎಕ್ಸಾಮ್ ಬರೆಯುತ್ತಾ ಇದ್ದ. ನಾನು ನಿನ್ನೆ ಕಾಲೇಜಿಗೆ ಹೋಗಿದ್ದೆ, ಅವನು ಎಕ್ಸಾಮ್ ಬರೀತಾ ಇದ್ದ. ಅವನು ನಿನ್ನೆ ಎಕ್ಸಾಮ್ ಬರೆಯುತ್ತಿದ್ದಿಲ್ಲ ಅಂತಂದರೆ ಹಿ ವಾಸ್ ನಾಟ್ ರೈಟಿಂಗ್ ಆ್ಯನ್ ಎಕ್ಸಾಮ್ ಎಸ್ಟರ್ಡೇ. ಓಕೆನಾ. ಹಿ ವಾಸ್ ನಾಟ್ ರೈಟಿಂಗ್ ಆ್ಯನ್ ಎಕ್ಸಾಮ್ ಎಸ್ಟರ್ಡೇ. ಅವನು ಎಕ್ಸಾಮ್ ಬರ್ದನಾ ನಿನ್ನೆ? ವಾಸ್ ಹಿ ರೈಟಿಂಗ್ ಆ್ಯನ್ ಎಕ್ಸಾಮ್ ಎಸ್ಟರ್ಡೇ? ಅವನು ನಿನ್ನೆ ಎಕ್ಸಾಮ್ ಬರ್ದನಾ? ಅವಳು ನಿನ್ನೆ ಎಕ್ಸಾಮ್ ಬರ್ದಲಾ? ವಾಸ್ ಶಿ ರೈಟಿಂಗ್ ಆ್ಯನ್ ಎಕ್ಸಾಮ್ ಎಸ್ಟರ್ಡೇ? ವಾಸ್ ಶಿ ಅಂತ ಹೇಳ್ಬೋದು. ಎಕ್ಸಾಂಪಲ್ ಯಾವತ್ತು ಹೆಲ್ಪಿಂಗ್ ವರ್ಬ್ ಅನ್ನೋದು ಬಿಗಿನಿಂಗ್ನಲ್ಲಿ ಬರಬೇಕಾಗುತ್ತೆ, ಇಂಟ್ರಾಗೇಟಿವ್ನಲ್ಲಿ. ಆದರೆ ಅವನು ನಿನ್ನೆ ಎಕ್ಸಾಮ್ ಬರ್ದಿಲ್ಲವೇ? ವಾಸೆಂಟ್ ಹಿ ರೈಟಿಂಗ್ ಆ್ಯನ್ ಎಕ್ಸಾಮ್ ಎಸ್ಟರ್ಡೇ? ವಾಸೆಂಟ್ ಹಿ ರೈಟಿಂಗ್ ಆ್ಯನ್ ಎಕ್ಸಾಮ್ ಎಸ್ಟರ್ಡೇ. ಸೊ ಅರ್ಥ ಆಯ್ತಾ? ಸೊ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಕೆಲವು ಸೆಂಟೆನ್ಸನ್ನು ಕೊಡ್ತೀನಿ. ಅದೇ ಸೆಂಟೆನ್ಸನ್ನು ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿರಿ. ಮಾಡಿದ ನಂತರ ಆ ಸೆಂಟೆನ್ಸನ್ನು ಪಾಸಿಟಿವ್, ನೆಗೆಟಿವ್, ನೆಗೆಟಿವ್ ಇಂಟ್ರಾಗೇಟ್ನಲ್ಲಿ ಪ್ರಾಕ್ಟೀಸ್ ಮಾಡಿರಿ. ಡೆಫಿನೆಟಾಗಿ ನಿಮಗೆ ಇಂಗ್ಲೀಷ್ ಬಂದೇ ಬರುತ್ತೆ. ಇಂಗ್ಲೀಷ್ ಮಾತಾಡ್ತಾರೆ. ಸೊ ಈ ಪ್ರಪಂಚದಲ್ಲಿ ಎಲ್ಲೇ ಹೋಗಲಿ ಇವು ಬಿಟ್ಟು ಯಾರು ಮಾತಾಡೋಕ್ಕಲ್ಲ. ಇವೇ ಸಬ್ಜೆಕ್ಟ್ಸ್, ಇವೇ ಸೆಂಟೆನ್ಸ್ ಬಿಟ್ಟು ಏನು ಪ್ರಾಕ್ಟೀಸ್ ಮಾಡಬೇಡ್ರಿ. ಓಕೆ. ಈ ಸೆಂಟೆನ್ಸನ್ನು, ಇಲ್ಲಿ ಕೊಟ್ಟಿರೋ ಸೆಂಟೆನ್ಸನ್ನು ನೀವು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದರೆ ಸಾಕು. ಹಾಗೆ ಪಾಸಿಟಿವ್, ನೆಗೆಟಿವ್ ಇಂಟ್ರಾಗೇಟ್ನಲ್ಲಿ ಪ್ರಾಕ್ಟೀಸ್ ಮಾಡಿರಿ. ಫಸ್ಟ್ ಒನ್ ನೋಟ್ ಮಾಡ್ಕೊಳ್ರಿ, ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡ್ರಿ. ಫಸ್ಟ್ ಒನ್, ಶಿ ವಾಸ್ ಸ್ಲೀಪಿಂಗ್ ಅಟ್ ದಿಸ್ ಟೈಮ್ ಎಸ್ಟರ್ಡೇ. ಅಟ್ ದಿಸ್ ಟೈಮ್ ಅಂತಂದರೆ ಈ ಸಮಯಕ್ಕೆ. ಅವಳು, ನೀವು ಟ್ರಾನ್ಸ್ಲೇಷನ್ ಮಾಡಬೇಕು. ಓಕೆನಾ. ಸಿಂಪಲ್ ಆಗಿದೆ. ಶಿ ವಾಸ್ ಸ್ಲೀಪಿಂಗ್ ಅಟ್ ದಿಸ್ ಟೈಮ್ ಎಸ್ಟರ್ಡೇ. ಸೆಕೆಂಡ್ ಒನ್, ಯು ವರ್ ಲಿಸನಿಂಗ್ ಟು ಮ್ಯೂಸಿಕ್ ಲಾಸ್ಟ್ ನೈಟ್. ಯು ವರ್ ಲಿಸನಿಂಗ್ ಟು ಮ್ಯೂಸಿಕ್ ಲಾಸ್ಟ್ ನೈಟ್. ಥರ್ಡ್ ಒನ್, ಐ ವಾಸ್ ಸ್ಲೀಪಿಂಗ್ ಎಸ್ಟರ್ಡೇ. ಐ ವಾಸ್ ಸ್ಲೀಪಿಂಗ್ ಎಸ್ಟರ್ಡೇ. ಫೋರ್ತ್ ಒನ್, ದೇ ವರ್ ಕುಕ್ಕಿಂಗ್ ಅಟ್ ದಿಸ್ ಟೈಮ್ ಎಸ್ಟರ್ಡೇ. ದೇ ವರ್ ಕುಕ್ಕಿಂಗ್ ಅಟ್ ದಿಸ್ ಟೈಮ್ ಎಸ್ಟರ್ಡೇ. ನೆಕ್ಸ್ಟ್ ಫಿಫ್ತ್ ಒನ್, ಯು ವರ್ ಲಿಸನಿಂಗ್ ಮ್ಯೂಸಿಕ್. ಯು ವರ್ ಲಿಸನಿಂಗ್ ಮ್ಯೂಸಿಕ್ ಲಾಸ್ಟ್ ಸಂಡೇ. ಓಕೆನಾ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಐ ವಾಸ್ ನಾಟ್ ಪ್ಲೇಯಿಂಗ್ ಜಸ್ಟ್ at 7 p.m. yesterday. I was not playing just at 7 p.m. yesterday. Next, seventh one, was he discussing with you at this time yesterday? Was he ಅನ್ನೋದು ಕ್ವಶನ್ ಮಾರ್ಕ್ ಕೊಡ್ತಾ ಇಲ್ರಿ. Was he discussing with you at this time yesterday? ಅರ್ಥ ಆಯ್ತಾ? ಇಂಟ್ರಾಗೇಟಿವ್ ಕ್ವಶನ್ ಅದು. ನೆಕ್ಸ್ಟ್ ಏಯ್ತ್ ಒನ್, ವರ್ ಯು ಟ್ರಾವೆಲಿಂಗ್ ಎಸ್ಟರ್ಡೇ. ಇದು ಕೂಡ ಇಂಟ್ರಾಗೇಟಿವ್ ಸೆಂಟೆನ್ಸೇ. ವರ್ ಯು ಟ್ರಾವೆಲಿಂಗ್ ಎಸ್ಟರ್ಡೇ. ನೆಕ್ಸ್ಟ್ ನೈನ್ತ್ ಒನ್, ವಾಸೆಂಟ್ ಹಿ ಡ್ಯಾನ್ಸಿಂಗ್ ದೆನ್. ವಾಸ್ ನಾಟ್ ಅಂದ್ರೆ ಒಂದೇ, ವಾಸೆಂಟ್ ಅಂತಂದ್ರೆ ಕೂಡ ಒಂದೇ. ವಾಸ್ ನಾಟ್ ಹಿ ಡ್ಯಾನ್ಸಿಂಗ್ ದೆನ್, ಇದು ನೆಗೆಟಿವ್ ಇಂಟ್ರಾಗೇಟಿವ್. ನೆಕ್ಸ್ಟ್ ಲಾಸ್ಟ್ ಫೈನಲ್ 10th ಒನ್, ವಾಸೆಂಟ್ ಪ್ರಕಾಶ್ ಈಟಿಂಗ್ ಫ್ರೂಟ್ಸ್ ಎಸ್ಟರ್ಡೇ.
ವಾಜೆಂಟ್ ಪ್ರಕಾಶ್ ಈಟಿಂಗ್ ಫ್ರೂಟ್ಸ್ ಎಸ್ಟರ್ಡೇ. ಈ ರೀತಿ ಪ್ರಾಕ್ಟೀಸ್ ಮಾಡಿರಿ. ಇದೇ ಸೆಂಟೆನ್ಸನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿರಿ. ನಂತರ ಪಾಸಿಟಿವ್ ನೆಗೆಟಿವ್ ಇಂಟ್ರಾಗೇಟ್ನಲ್ಲಿ ಮಾಡಿದರೆ ಡೆಫಿನೆಟ್ಲಾಗಿ ನೀವು ಇಂಗ್ಲೀಷ್ ಮಾತಾಡ್ತೀರಿ. ಸೊ ಪ್ರಪಂಚದಲ್ಲಿ ನೀವು ಎಲ್ಲೇ ಹೋಗಲಿ ಇವೇ ಸೆಂಟೆನ್ಸ್ ಇದೇ ರೀತಿ ಮಾತಾಡಬೇಕಾಗುತ್ತೆ, ಇಷ್ಟು ಬಿಟ್ಟು ಏನಿಲ್ಲ. ಸೊ ಈ ಸೆಂಟೆನ್ಸನ್ನು ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಪಾರ್ಟ್ನರ್ ಇಲ್ವಾ, ಅಂದರೆ ಜೊತೆಗಾರ ಯಾರೋ ಒಬ್ರು ಇರಬೇಕಲ್ವಾ, ಅಥವಾ ನೀವು ಚಿಕ್ಕ ಮಕ್ಕಳ ಜೊತೆ ಆದರೂ ಮಾತಾಡಿ. ಓಕೆ, ಇಲ್ಲ ಅವ್ರಿಗೆ ಕಲಿಸ್ಕೊಡ್ರಿ, ಇವೇ ಸೆಂಟೆನ್ಸನ್ನು ಕಲಿಸ್ಕೊಡ್ರಿ. ಯಾಕಂದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಪ್ರತಿನಿತ್ಯ ಮಾತಾಡ್ತೀವಿ ಇಂಥ ಸೆಂಟೆನ್ಸನ್ನು. ಸೊ ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡ್ರಿ, ಇಂಗ್ಲೀಷ್ ಬಂದೇ ಬರುತ್ತೆ ಪ್ಲೀಸ್. ಹಾಗೆ ನೀವು ಇಂಗ್ಲೀಷ್ ಮಾತಾಡಿದ್ರೆ ಮಾತ್ರ ಇಂಗ್ಲೀಷ್ ಬರುತ್ತೆ, ಹೊರತು ಕೇಳೋದ್ರಿಂದಲ್ಲ. ಸೊ ದಯವಿಟ್ಟು ವಿಡಿಯೋವನ್ನು ಪಾಸ್ ಮಾಡಿರಿ, ನೋಟ್ ಮಾಡ್ಕೊಳ್ರಿ, ಹಾಗೆ ಪ್ರಯತ್ನ ಮಾಡಿರಿ, ಮಾತಾಡೋದಕ್ಕೆ ಪ್ರಯತ್ನ ಮಾಡಿರಿ. ಫೈನಲ್ ಆಗಿ ನನ್ನೊಂದು ಸಣ್ಣ ರಿಕ್ವೆಸ್ಟ್, ಈ ವಿಡಿಯೋವನ್ನು 4 ಜನಕ್ಕೆ ಹೆಲ್ಪ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಶೇರ್ ಮಾಡೋದ್ರಿಂದ ಭಾಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ, ಒಬ್ಬ ಪಾರ್ಟ್ನರ್ ಕೂಡ ಸಿಗ್ತಾನೆ ನಿಮಗೆ ಮಾತಾಡೋದಕ್ಕೆ. ಸೊ ಪ್ಲೀಸ್ ಹೆಲ್ಪ್ ಮೀ, ಎಜುಕೇಷನ್ಗೆ ಸಪೋರ್ಟ್ ಮಾಡಿರಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.